ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಸುಂದರಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ಬಾತನ್ಹ ಮನಹಿ ರಿझाई ಸಠ ಜನಿ ಘಾಲಸಿ ಕುಲ್ ಖೀಸ್ ರಾಮ ಬಿರೋಧ ನ ಉಠ ರಸಿ सरन बिष्णु अज ईस की तजि मान अनुज इव प्रभु पद पंकज भृंग हो ही की राम सरानल खल कुल सहित पतंग सुनत सुभय मन मुख मुस्काई कहत दसानन सबहि सुनाई भूमि पराकर गहत अकासा लघु तापस कर बाग बिलासा कह सुख नाथ सत्य सब बानी समुझहु छाड़ी प्रकृति अभिमानी सुनहु बचन मम परिहरि क्रोधा नाथ राम सन तजहु विरोधा अति कोमल रघुबीर सुभावु यद्यपि अखिल लोक कर रावु मिलत कृपा तुम्ह पर प्रभु करही उर अपराध न एकवु धरिही जनक सुता रघुनाथ ही दीजे ये तना कहाँ मोर प्रभु कीजे जब ते ही कहाँ देन बई देही चरण प्रहार कीन्ह सठ तेही नाई चरण सिरु चला सो तहाँ कृपा सिंधु रघुनायक जहाँ करी प्रणाम निज कथा सुनाई राम कृपा आपनी गति पाई ऋषि अगस्ती की साप भवानी राक्षस भयवु रहा मुनि ज्ञानी बंदी राम पद बारहि बारा ಮುನಿ ನಿಜ ಆಶ್ರಮ ಕಹು ಪಗುಧಾರ. ಇವು ಚೌಪಾಯಿಗಳು ಮತ್ತೆ ದೋಹೆಗಳು. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾವಣನ ಮಾತುಗಳನ್ನ ಕೇಳಿ ದೂತನಿಗೆ ತುಂಬಾ ಕೋಪ ಬರುತ್ತೆ. ಆಗ ಇದೇ ಸರಿಯಾದ ಸಮಯ ಅಂತ ತಿಳ್ಕೊಂಡು ಲಕ್ಷ್ಮಣನ ಪತ್ರವನ್ನ ಕೊಡ್ತಾನೆ, ಎಲ್ಲರ ಮುಂದೆನೆ ಓದ್ಲಿ ಅಂತನ್ಬಿಟ್ಟು. ಆ ಪತ್ರದಲ್ಲಿ ವಿಷಯ ಈ ರೀತಿ ಇರುತ್ತೆ. ಏನಿರುತ್ತೆ? ಎಲೈ ಮೂರ್ಖ, ಬರಿಯ ಮಾತುಗಳಿಂದ ನಿನ್ನ ಮನಸ್ಸನ್ನ ಮರಳು ಮಾಡಿಕೊಂಡು ನಿನ್ನ ಕುಲವನ್ನ ನಾಶ ಮಾಡಿಕೊಳ್ಬೇಡ. ಅಂದ್ರೆ ನಿನ್ನ ಕೈಯಲ್ಲಿ ಆಗೋದಿಲ್ಲ, ಆದ್ರೂ ಬರೀ ಮಾತುಗಳಿಂದಾನೇ ನೀನು ಮರಳು ಮಾಡಬೇಡ ನಿನ್ನ ಮನಸ್ಸನ್ನ. ಶ್ರೀರಾಮನಲ್ಲಿ ವಿರೋಧವನ್ನ ಕಟ್ಕೊಂಡು ನೀನು ಬ್ರಹ್ಮ ವಿಷ್ಣು ಮಹೇಶ್ವರ ಯಾರ ಹತ್ರ ಹೋದ್ರೂ ಕೂಡ ನೀನು ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಅವನನ್ನ ವಿರೋಧ ಮಾಡ್ಕೋಬೇಡ. ದುರಭಿಮಾನವನ್ನ ಬಿಟ್ಟು ನಿನ್ನ ತಮ್ಮ ವಿಭೀಷಣನ ಹಾಗೇನೆ ಪ್ರಭುವಿನ ಪಾದ ಪಂಕಜಗಳ ಭೃಂಗನಾಗು ನೀನು. ಅಂದ್ರೆ ಅವನ ಪಾದಗಳ ಹತ್ರ ಬಂದು ನೀನು ಶರಣಾಗುವಂತ, ಆ ಭಗವಂತನ ಪಾದ ಕಮಲಗಳನ್ನ ಇಷ್ಟಪಡುವಂತಹ ಒಂದು ದುಂಬಿ ಹಾಗೂ ನೀನು. ಇಲ್ಲದೆ ಇದ್ರೆ ದುಷ್ಟನೇ, ಶ್ರೀರಾಮನ ಬಾಣಾಗ್ನಿಗೆ ಪರಿವಾರ ಸಹಿತ ನೀನು ಪತಂಗನಾಗ್ತೀಯ. ಅಂದ್ರೆ ಏನು? ನಿನಗಿಷ್ಟ ಬಂದಂಗೆ ಮಾಡು. ನೀನೇನಾದ್ರೂ ನಿನ್ನ ಮನಸ್ಸಿಗೆ ಇಷ್ಟ ಬಂದಂಗೆ ಮಾಡಿದ್ರೆ ನಿನ್ನ ಪರಿವಾರ ಸಮೇತ ಸುಟ್ಟು ಬೂದಿ ಆಗ್ತೀರಾ ಅಂತನ್ಬಿಟ್ಟು. ಬೆಂಕಿ ಇದ್ದ ಕಡೆ ಪತಂಗ ಹೋಗುತ್ತೆ, ಏನಾಗುತ್ತೆ ಆಮೇಲೆ? ತನ್ನನ್ನು ತಾನೇ ಸುಟ್ಕೊಂಡ್ಬಿಡುತ್ತಲ್ವಾ, ಆ ರೀತಿ ಆಗುತ್ತೆ. ಈ ರೀತಿ ಲಕ್ಷ್ಮಣ ಪತ್ರದಲ್ಲಿ ಬರೆದು ಕಳಿಸಿರ್ತಾನೆ. ಅವನೇನು ಅನ್ಕೊಂಡಿರ್ತಾನೆ, ನನ್ನನ್ನು ಏನೋ ಬೇಡ್ಕೊಂಡಿರ್ತಾನೆ ಅಂತ ಅವನು ತಿಳ್ಕೊಳ್ತಾನೆ. ಆದರೆ ಇಲ್ಲಿ ಲಕ್ಷ್ಮಣ ಅವನಿಗೆ ಈ ರೀತಿ ಹೇಳಿರ್ತಾನೆ. ಲಕ್ಷ್ಮಣನ ಪತ್ರವನ್ನ ಓದಿದ್ದನ್ನ ಕೇಳಿದ ತಕ್ಷಣ ಒಳಗಡೆಯಿಂದ ರಾವಣ ಸ್ವಲ್ಪ ಭಯಭೀತನಾಗ್ತಾನೆ, ಹೆದರ್ಕೊಳ್ತಾನೆ. ಆದರೆ ಹೊರಗಡೆ ಮಾತ್ರ ಮುಗುಳ್ನಗ್ತಾ ಎಲ್ರಿಗೂ ಕೂಡ ಕೇಳೋ ಹಾಗೆ ಹೇಳ್ತಾನೆ. ನೆಲದ ಮೇಲೆ ಬಿದ್ದಿರುವಂತಹ ವ್ಯಕ್ತಿ ಕೈಯಿಂದ ಮುಗಿಲು ಮುಟ್ಟೋದಕ್ಕೆ ಪ್ರಯತ್ನ ಮಾಡಿದ ಹಾಗಿದೆ ಈ ಲಘು ತಾಪಸಿ. ಅಂದರೆ ಚಿಕ್ಕ ತಾಪಸಿ, ಅಂದರೆ ಆ ರಾಮನ ತಮ್ಮ ಅಂತ ಹೇಳೋದಕ್ಕೆ ಅವನು ಹೇಳ್ತಾನೆ. ಲಕ್ಷ್ಮಣನ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಇವನು ಬರೀ ಬಡಾಯಿ ಮಾಡ್ತಾ ಜಂಬ ಕೊಚ್ಕೊಳ್ತಾ ಇದ್ದಾನೆ, ನಾನು ಹೀಗೆ ಹಾಗೆ ಅಂತಂದ್ಬಿಟ್ಟು ಹೇಳಿದ್ದಾನೆ ಅಂತ ರಾವಣ ಹೇಳ್ತಾನೆ. ಆಗ ಶುಕ ಹೇಳ್ತಾನೆ, ಪ್ರಭು ದುರಭಿಮಾನದ ಸ್ವಭಾವವನ್ನ ಬಿಟ್ಟು ಲಕ್ಷ್ಮಣನ ಮಾತನ್ನ ಸತ್ಯ ಅಂತ ತಿಳ್ಕೊಳ್ಳಿ. ಅವನು ಹೇಳ್ತಾ ಇರೋದೆಲ್ಲ ನಿಜ. ಯಾಕಂದ್ರೆ ನಾನು ನೋಡಿದ್ದೀನಿ ಅಲ್ಲಿ ರಾಮ ಹೇಗೆ ಏನು ಅಂತ ಸಿಟ್ಟನ್ನ ಬಿಟ್ಬಿಟ್ಟು ನನ್ನ ಮಾತನ್ನ ಕೇಳಿ, ಒಡೆಯ ರಾಮನಲ್ಲಿರುವಂತಹ ವಿರೋಧ ಇದೆಯಲ್ಲ ಅದನ್ನ ಬಿಟ್ಬಿಡಿ, ಅವನನ್ನ ನೀವು ಶತ್ರು ಹಾಗೆ ನೋಡಬೇಡಿ, ಅವನು ಸಮಸ್ತ ಲೋಕಗಳಿಗೆ ಅಧಿಪತಿಯಾಗಿದ್ದಾನೆ. ಶ್ರೀ ರಘುವೀರನ ಸ್ವಭಾವ ತುಂಬಾನೇ ಕೋಮಲವಾಗಿರುವಂಥದ್ದು. ನೀವೇನಾದ್ರೂ ಅವನ ಹತ್ರ ಹೋದ್ರೆ ತಕ್ಷಣ ಆ ಪ್ರಭು ನಿಮ್ಮ ಮೇಲೆ ಕೃಪೆ ತೋರಿಸ್ತಾನೆ. ಅವನು ಯಾರ ಮೇಲೂ ಕೂಡ ಹಠ ಸಾಧಿಸೋದಿಲ್ಲ. ಅವನು
ನಿಮ್ಮನ್ನು ಕ್ಷಮಿಸ್ಬಿಡ್ತಾನೆ, ನಿಮ್ಮ ಮೇಲೆ ಕೃಪೆ ತೋರಿಸ್ತಾನೆ. ನಿಮ್ಮ ಯಾವುದೇ ಅಪರಾಧವನ್ನು ಕೂಡ ಅವನು ಮನಸ್ಸಿಗೆ ತಗೊಳ್ಳೋದಿಲ್ಲ, ಎಲ್ಲವನ್ನೂ ಕೂಡ ಕ್ಷಮಿಸ್ಬಿಡ್ತಾನೆ. ಜಾನಕಿ ದೇವಿಯನ್ನು ಶ್ರೀರಾಮನಿಗೆ ಒಪ್ಪಿಸ್ಬಿಡಿ. ನನ್ನ ಈ ಒಂದು ಬಿನ್ನಹವನ್ನು, ಪ್ರಾರ್ಥನೆಯನ್ನು ಖಂಡಿತವಾಗ್ಲೂ ಕೂಡ ನಡೆಸ್ಕೊಡಿ. ದೂತ ಜಾನಕಿಯನ್ನು ಒಪ್ಪಿಸ್ಕೊಡುವಂಥ ಮಾತನ್ನು ಕೇಳಿದಾಗ, ಅಂದರೆ ಈಗ ಅವನು ಜಾನಕಿಯನ್ನು ಒಪ್ಪಿಸ್ಕೊಡು ಅಂತ ಹೇಳ್ತಾ ಇದ್ದಾನಲ್ಲ, ಆ ಮಾತನ್ನು ಕೇಳಿದ ತಕ್ಷಣ ಆ ದುರುಳ ರಾವಣ ಅವನನ್ನು ಏನು ಮಾಡ್ತಾನೆ, ಕಾಲಿಂದ ಒದ್ದು ಬಿಡ್ತಾನೆ. ಹೇಗೆ ವಿಭೀಷಣನನ್ನು ಕಾಲಿಂದ ಒದ್ದಿರ್ತಾನೋ, ಯಾರು ಅವನಿಗೆ ಒಳ್ಳೇದು ಹೇಳೋಕ್ಕೆ ಹೋಗ್ತಾರೋ ಅವರನ್ನೆಲ್ಲ ಕಾಲಿಂದ ಒದ್ದು ಕಳಿಸ್ಬಿಡ್ತಾನವನು. ಅದೇ ರೀತಿ ಇವನನ್ನು ಕೂಡ ಕಾಲಿಂದ ಒದ್ದು ಬಿಡ್ತಾನೆ. ಅವನೇನು ಮಾಡ್ತಾನೆ, ವಿಭೀಷಣನ ಹಾಗೇನೆ ರಾವಣನಿಗೆ ಕಾಲಿಗೆ ಬಿದ್ದು, ಆಯಿತು ನಿಮಗಿದೇ ಇಷ್ಟ ಇದ್ದರೆ ಆಯಿತು ಅಂತಂದ್ಬಿಟ್ಟು ಏನು ಮಾಡ್ತಾನೆ, ಕರುಣಾಸಾಗರನಾದಂತಹ ಶ್ರೀರಾಮನ ಹತ್ರಕ್ಕೆ ಹೋಗಿ ಅವನಿಗೆ ಅವನು ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಳ್ತಾನೆ. ಈಗ ವಿಭೀಷಣ ಒಳ್ಳೆ ಮಾತು ಹೇಳ್ದ, ಅದನ್ನು ಅವನು ಕೇಳಲಿಲ್ಲ, ಅವನನ್ನು ಒದ್ದು ಕಳಿಸ್ತಾ ಅವನೇನು ಮಾಡ್ದ, ರಾಮನಿಗೆ ಹೋಗಿ ಶರಣಾಗತಿ ಆದ. ಈಗ ಈ ದೂತ ಕೂಡ ಅವನಿಗೆ ಒಳ್ಳೆ ಮಾತನ್ನು ಹೇಳ್ತಾನೆ, ಆದರೆ ಅವನ ಮಾತು ಕೂಡ ಅವನು ಕೇಳಿಸ್ಕೊಳ್ಳೋದಿಲ್ಲ. ಅವನು ಕಾಲಿಂದ ಒದಿತಾನೆ. ಅವನು ಕೂಡ ಹೋಗಿ ಶ್ರೀರಾಮನಿಗೆ ಶರಣಾಗತಿ ಆಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಪ್ರಭುವಿನ ಕೃಪೆಯಿಂದ ಅವನಿಗೆ ನಿಜ ಸ್ವರೂಪ ಪ್ರಾಪ್ತಿಯಾಗುತ್ತೆ. ಅಂದರೆ ಅವನೊಬ್ಬ ಮುನಿ ರೂಪ ಅವನಿಗೆ ಸಿಗತ್ತೆ. ಮುನಿ ರೂಪದಲ್ಲಿ ಅವನು ಬರ್ತಾನೆ. ಆ ಒಂದು ಘಟನೆಯನ್ನ ಹೇಳಿ ಈಶ್ವರ ಪಾರ್ವತಿಗೆ ಹೇಳ್ತಾನೆ, ಭವಾನಿ, ಆ ಶುಕ ಇದಾನಲ್ಲ, ಅವನು ಮೊದಲು ಒಬ್ಬ ಜ್ಞಾನಿಯಾದಂತಹ ಮುನಿಯಾಗಿದ್ದ. ಅಗಸ್ತ್ಯರ ಶಾಪದಿಂದ ಅವನು ರಾಕ್ಷಸನಾಗಿದ್ದ. ಹೀಗೆ ಮುನಿ ರೂಪ ಸಿಕ್ಕಿದ ತಕ್ಷಣನೇ ಶ್ರೀರಾಮನ ಚರಣಗಳಿಗೆ ಅವನು ಮತ್ತೆ ಮತ್ತೆ ವಂದಿಸ್ಕೊಂಡು ತನ್ನ ಆಶ್ರಮಕ್ಕೆ ಅವನು ಹೊರಟೋಗ್ತಾನೆ. ಅವನಿಗೇನೋ ಒಂದು ಶಾಪದ ಕಾರಣದಿಂದ ರಾವಣನಲ್ಲಿ ಅವನು ಒಬ್ಬ ರಾಕ್ಷಸನಾಗಿ, ದೂತನಾಗಿ ಅಲ್ಲಿ ಇರ್ತಾನೆ. ಈಗ ರಾವಣನಿಂದ ಅಲ್ಲಿ ವಾಪಸ್ ಬಂದು ಭಗವಂತನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಂಡ್ಮೇಲೆ ಅವನ ಒಂದು ಶಾಪದಿಂದ ಅವನಿಗೆ ಮುಕ್ತಿ ಅನ್ನೋದು ಸಿಗುತ್ತೆ. ಮತ್ತೆ ಮುನಿರೂಪಕ್ಕೆ ಬರ್ತಾನೆ. ಭಗವಂತನಿಗೆ ನಮಸ್ಕಾರಗಳನ್ನು ಮಾಡಿ ಅವನು ವಾಪಸ್ಸು ತನ್ನ ಆಶ್ರಮಕ್ಕೆ ಹೊರಟೋಗ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.